ಹಲೋ ಹೇಳಿ. ನಾನು ನಿಮ್ಮ ಮಗಳನ್ನ ಮದುವೆಯಾಗಕ್ಕೆ ಒಪ್ಪಿದ್ದೀನಿ. ನೀವು ಕೇಳಿರೋ ಡೌರಿ ನಮಗೆ ಕೊಡೋದಕ್ಕಾಗೋದಿಲ್ಲಪ್ಪ. ಡೌರಿ ಬೇಡ, ಗೌರಿ ಕೊಟ್ಟರೆ ಸಾಕು. ಮದುವೆಗೊಂದು ಒಳ್ಳೆ ಡೇಟ್ ನೋಡಿ. ಚಂದ್ರಳಿಗೆ ಹೋಗ್ಬೇಕಿತ್ತು, ಸ್ವಲ್ಪ ಡ್ರಾಪ್ ಕೊಡ್ತೀರಾ? ನೀವು ನನ್ನ ಮಾವನ್ ಮಗ ಅಂತ ಹೇಳ್ತೀನಿ. ಸತ್ಯ ಹೇಳಿದ್ರೆ ಕೆಲವೊಂದ್ಸಲ ಎಲ್ಲೆಲ್ಲೋ ಬ್ಲಾಕ್ ಆಗುತ್ತೆ. ಇದನ್ನೆಲ್ಲ ಬಿಟ್ಟು ಬೇಗ ಒಳ್ಳೆ ಹುಡುಗನ ನೋಡಿ ಮದುವೆ ಆಗು. ನೀವ್ ಆಗ್ತೀರಾ? ಇದು ನನ್ನ ನಂಬರ್, ಫೋನ್ ಮಾಡಿ ಹೇಳ್ತೀನಿ. ಬಾಯ್. ಥ್ಯಾಂಕ್ಸ್. ನಿಮ್ಮ ಹೆಸರು? ದ್ರೌಪದಿ. ನಿಮ್ಮ ಹೆಸರು? ದುಶ್ಯಾಸನ. ತಮಾಷೆ ಮಾಡಬೇಡಿ. ಮೊದಲು ತಮಾಷೆ ಮಾಡಿದ್ ನೀವು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಹೆಸರು ದ್ರೌಪದಿ. ಸಚಿನ್. ತೆಂಡೂಲ್ಕರ್ರಾ? ಅಲ್ಲ, ಗಂಗಟ್ಕರ್. ಏನ್ ಮಾಡ್ಕೊಂಡಿದ್ದೀರಾ? ಸಿನಿಮಾದಲ್ಲಿ ಡೈಲಾಗ್ ರೈಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಪ್ಪನ ಉಪ್ಪಿನ ಕೇಳ್ದೆ ಅಂತ ಹೇಳಿ. ಹೌದು, ನೀವು ಸಿನಿಮಾದವ್ರು ಯಾಕೆ ಹೀಗೆ? ಹೆಂಗೆ? ಯಾರಾದ್ರೂ ಲಾಂಗ್ ಹಿಡ್ದು ಗೆದ್ರೆ ತುಕ್ಕಿಡಿಯವರೆಗೂ ಅದನ್ನೇ ಕೊಡ್ತೀರಾ. ಡಬಲ್ ಮೀನಿಂಗ್ ಅಲ್ಲಿ ಮಾತಾಡಿದ್ರೆ ವಾಕರ್ಕೆ ಬರೋವರೆಗೂ ಅದನ್ನೇ ಮಾಡ್ತೀರಾ. ಯಾಕೆ? ಹಬ್ಬ ಮಾಡೋ ಆಸೆ ಯಾರಿಗಿರಲ್ಲ ಹೇಳಿ. ಹಬ್ಬ ಮಾಡಿ, ಆದ್ರೆ ಒಂದೇ ತರ ಹಬ್ಬದ ಊಟಕ್ಕೆ ನಮ್ಮನ್ನೆಲ್ಲ ಯಾಕೆ ಕರಿತೀರಾ? ಅರೆ, ನೀವು ಕೋಪ ಮಾಡ್ಕೋಬೇಡಿ. ಹೊಟ್ಟೆ ನೋವು ಬಂದ್ರೂ ಪರವಾಗಿಲ್ಲ, ನಾವು ಅದನ್ನೇ ತಿಂತೀವಿ. ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಕೆಲಸ ಏನ್ ಮಾಡ್ತಾ ಇದ್ದೀರಾ ಅಂದೆ. ಪ್ರೊಫೆಷನಲಿ ನಾನೊಬ್ಳು ಕಳ್ಳಿ. ಚೆನ್ನಾಗಿ ಜೋಕ್ ಮಾಡ್ತೀರಾ. ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಡೈಲಿ ನಾನು ಯಾರಾದ್ರೂ ಒಬ್ರನ್ನ ಡ್ರಾಪ್ ಕೇಳ್ತೀನಿ. ಅವ್ರು ಡ್ರಾಪ್ ಕೊಡೋದ್ರೊಳಗಡೆ ಅವ್ರ ಹತ್ರ ಏನಾದ್ರು ಒಂದು ಕದ್ದಿರ್ತೀನಿ. ಚಾಲೆಂಜ್ ಆಗಿ ತಗೊಂಡವರು ಏನಾದ್ರೂ ಕಳ್ಕೋತಾರೆ. ಮೀಟರ್ ಆಫ್ ಆದವರು ಇಳಿಸ್ಬಿಟ್ಟು ಹೋಗ್ತಾರೆ. ಯಾಕೆ? ನಿಮ್ಗೂ ಮೀಟರ್ ಆಫ್ ಆಯ್ತಾ? ಇಲ್ಲ, ಮೈಂಡ್ ಬ್ಲಾಕ್ ಆಯ್ತು. ಸತ್ಯ ಹೇಳಿದ್ರೆ ಕೆಲವೊಂದ್ಸಲ ಎಲ್ಲೆಲ್ಲೋ ಬ್ಲಾಕ್ ಆಗುತ್ತೆ ಅಲ್ವಾ? ಈಗ ನೀವು ನನ್ನ ಹೊರಗಡೆ ದಬ್ತಿರೋ ಅಥವಾ ನನಗೆ ಡ್ರಾಪ್ ಮಾಡ್ತಿರೋ? ನೀವು ಚಾಲೆಂಜ್ ಆಗಿ ತಗೊಂಡ್ರಿ ಅನ್ಸುತ್ತೆ. ಇರಲಾರ್ದಲ್ಲೇ ಇರುವೆ ಬಿಟ್ಕೊಳ್ಳೋ ಅಭ್ಯಾಸ ಇಲ್ಲ ನನಗೆ. ಡ್ರಾಪ್ ಕೊಡ್ತೀನಿ ಅಂತ ಹೇಳಿದ್ದೀನಿ, ಡ್ರಾಪ್ ಹಾಕ್ತೀನಿ. ನೀವು ಹಾಕಿರೋ ಶರ್ಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಆದ್ರೆ ನಿಮಗ್ ಸೂಟ್ ಆಗ್ತಾ ಇಲ್ಲ. ಕೋಪ ಮಾಡ್ಕೋಬೇಡಿ. ಅವಾಗ ತಮಾಷೆಗೆ ಇರುವೆ ಬಿಟ್ಟ ಅಭ್ಯಾಸ ನನ್ಗೆ.
ಈಗ ನಿನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡ್ತೀಯ? ನೀವು ನನ್ನ ಮಾವನ್ ಮಗ ಅಂತ ಹೇಳ್ತೀನಿ. ಪೊಲೀಸ್ನವ್ರು ಎಂಕ್ವೈರಿ ಮಾಡಿ ನೀನು ಹೇಳಿದ ಸುಳ್ಳು ಅಂತ ಗೊತ್ತಾದ್ರೆ ನಾನಾಗ ಅವ್ರಿಗೆ ಮಾವನ್ ಮಗಳಾಗಿರ್ತೀನಿ. ಚೆನ್ನಾಗಿ ಮಾತಾಡ್ತೀಯ, ಅದಕ್ಕೆ ದೊಡ್ಡವ್ರು ಹೇಳಿರೋದು ಮಾತು ಮನೆ ಕೆಡಿಸ್. ಮುಂದಕ್ಕೆ ಹೇಳ್ಬೇಡಿ, ನನ್ಗೊಂಥರ ಆಗುತ್ತೆ. ತುಂಬಾ ಫಾಸ್ಟ್ ಆಗಿದ್ಯಾ. ಏನ್ ಓದಿದ್ಯಾ? ಹುಡುಗರು ಲಕ್ಕಿ ನಂಬರ್ ತನಕನೂ ಓದಿದ್ದೀನಿ. ಹುಡುಗರು ಲಕ್ಕಿ ನಂಬರ ಯಾವುದು? ಒಂದು ಒಂದ ಹುಡುಗಿರ್ ಲಕ್ಕಿ ನಂಬರು 0. ಯಾಕೆ ನೀವು ಅವಾಗವಾಗ ಶಾಕ್ ಆಗ್ತೀರಾ? ನಮ್ಮಪ್ಪ ಕೊಟ್ಟರು ಶಾಕ್ ಟ್ರೀಟ್ಮೆಂಟಿಂದ ನಾನು ಹುಟ್ಟಿದ್ದೀನಿ. ಆವಾಗವಾಗ ಕರೆಂಟ್ ಪಾಸ್ ಆಗುತ್ತೆ, ಅದಕ್ಕೆ. ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಸಿನ್ಸಿಯರ್ ಆಗಿ ಲವ್ ಮಾಡಿದೆ, ಸೀರಿಯಸ್ ಆಗಿ ಕೈ ಬಿಟ್ಟ. ಎಲ್ಗೆ ಅಂತ ಕೇಳಬೇಡಿ. ಅಪ್ಪ ಏನು ಮಾಡ್ತಾರೆ? ಗೊತ್ತಿಲ್ಲ. ಮೇಲ್ಗಡೆ ಅವ್ರೀಗ ಏನ್ ಮಾಡ್ತಿದಾರೋ ಗೊತ್ತಿಲ್ಲ ಅಂದೆ. ಅಮ್ಮ ಏನು ಮಾಡ್ತಾರೆ? ಅಪ್ಪನ ಜೊತೆ ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ರಿಲೇಟಿವ್ಸ್ ಯಾರಾದರೂ ಇದ್ದಾರಾ? ಇದಾರೆ, ಆದ್ರೆ ಅವ್ರು ಯಾರು ನನ್ನ ಹತ್ರ ಬರಲ್ಲ. ನೀನು ಈ ಥರ ಆಡಿದ್ರೆ ಯಾರು ತಾನೇ ಬರ್ತಾರೆ? ನಿಮಗ್ ಮದ್ವೆ ಆಗಿದ್ಯಾ? ಇಲ್ಲ, ಇವಾಗ ಹುಡುಗಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಹುಡುಗಿ ಓಕೆ ಆಯ್ತಾ? ಹುಡುಗಿ ನೋಡೋಕೆ ಸ್ವಲ್ಪನೂ ಚೆನ್ನಾಗಿಲ್ಲ. 4 ಎಕರೆ ಜಮೀನು, ಡೈರಿ ಫಾರ್ಮ್ ತೊಗೊಂಡು ನಾನೇನು ಮಾಡಲಿ? ಅದಕ್ಕೆ ರಿಜೆಕ್ಟ್ ಮಾಡಿದೆ. ಕೊನೆಗೂ ನೀವು ಡೈಲಾಗ್ ರೈಟರ್ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ರಿ. ಅರ್ಥ ಆಗಲಿಲ್ಲ. ಗೊತ್ತಾಗದೆ ಇದ್ದವ್ರಿಗೆ ಅರ್ಥ ಆಗೋದು ಬೇಡ. ನಿಲ್ಸಿ, ನಾನು ಇಲ್ಲೇ ಹೇಳ್ಕೊತೀನಿ. ಥ್ಯಾಂಕ್ಸ್, ಬಾಯ್. ಹಲೋ ಹಲೋ, 5 ದಿನದಿಂದ ಫೋನ್ ಮಾಡ್ತಿದ್ದೀರಾ ಅಂದ್ರೆ ನಾನ್ ಬಿಟ್ಟಿರೋ ಹುಳ ನಿಮ್ ತಲೆನ ಚೆನ್ನಾಗಿ ತಿಂದಿದೆ ಅನ್ಸುತ್ತೆ. ಏನು ಮಾಡ್ತೀರಾ? ಹುಡುಗಿರಿರೋದೇ ಹುಳ ಬಿಡೋದಕ್ಕೆ. ದಯವಿಟ್ಟು ಆ ಮಾತನ್ನ ವಾಪಸ್ ತಗೊಳ್ಳಿ. ಹುಳ ಬಿಡೋದು ನಾವಲ್ಲ, ನೀವು. ನಮ್ದೇನಿದ್ರು ಗೊತ್ತಾಯ್ತಲ್ಲ. ನಿನ್ನ ಹತ್ರ ಮಾತಾಡಿ ಗೆಲ್ಲೋಕ್ಕಾಗಲ್ಲ. ಹೇಳಿ, ಏನು ಕದ್ದೆ ನೀನು? ನಾನು ಕದ್ದಿದ್ರೆ ನಿಮ್ಮ ಮನ್ಸನ್ ಕದ್ದಿರ್ತೀನಿ, ನಿಮ್ಮ ದೇಹನ ಗೆದ್ದಿರ್ತೀನಿ. ನಾನು ನಿಮ್ಗೆ ಇಷ್ಟ ಆಗಿದ್ರೆ ಅವತ್ತು ಡ್ರಾಪ್ ಮಾಡಿದ್ರಲ್ಲ, ಅಲ್ಲಿ ನಾಳೆ ನಿಮಗೆ ಸಿಗ್ತೀನಿ. ಫ್ರೀ ಆಗಲ್ಲ, ದುಡ್ಗೆ. ಅಂದರೆ ನೀನು ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ದಿನ ಯಾರಿಗಾದ್ರು ಡ್ರಾಪ್ ಕೇಳ್ತೀನಿ, ನನ್ನ ಮಾತಿಗೆ ಇಂಪ್ರೆಸ್ ಆದವರು ನನ್ನ ಜೊತೆ ಮಲ್ಗಕ್ಕೆ ಬರ್ತಾರೆ. ನೀನು ಮಾಡ್ತಾರೋ ತಪ್ಪು ಅಂತ ಅನಿಸ್ತಿಲ್ವಾ? ನನ್ನ ಹತ್ರ ಬಂದವರೆಲ್ಲ ನನ್ನ ತಪ್ಕೊಂಡ್ರೆ ಹೊರತು ಯಾರೂ ಅದನ್ನ ತಪ್ಪು ಅಂತ ಹೇಳಲಿಲ್ಲ. ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದೇ ಮರ್ತೋಯ್ತು. ನನಗೂ ವಾಕರಿಕೆ ಬರುತ್ತೆ, ಆದರೆ ಹೊಟ್ಟೆಪಾಡು, ಮನ್ಸು ಕಲ್ಲಾಗಿದೆ. ನಾನೇನ್ ಮಾಡ್ಲಿ? ನಿನ್ನ ದಾರಿ ತಪ್ಪೋ ಕಾರಣ? ಆ ಬಡ್ಡಿ ಮಗ ದೇವ್ರು. ಹೊಟ್ಟೆಲಿದ್ದಾಗಲೇ ಭಯ ಆಗಿತ್ತು ನಾನು ಹುಡ್ತೀನೋ ಇಲ್ವೋ ಅಂತ. ಲವ್ ಮಾಡಿರೋ ಹುಡುಗ ಕೈ ಕೊಟ್ಟಾಗ್ಲೇ ಗೊತ್ತಾಯ್ತು ಪ್ರೀತಿ ಪ್ರೇಮ ಎಲ್ಲ ಬದ್ನೆಕಾಯಿ ಅಂತ. ಲಕ್ಷ ಡೌರಿ ಕೇಳ್ದಾಗ್ಲೇ ಗೊತ್ತಾಗಿದ್ದು ನಾನು ಹೆಣ್ಣಾಗಿ ಹುಟ್ಟಿದ್ದು ತಪ್ಪು ಅಂತ. ಅಪ್ಪ ಅಮ್ಮ ಸತ್ಮೇಲೆ ಬಂಧುಗಳೆಲ್ಲ ಸಮಾಧಿ ತನಕ ಬಂದ್ರೆ ಹೊರತು ಸಾಕ್ತೀನಿ ಅಂತ ಯಾರೂ ಸಮಾಧಾನ ಮಾಡಲಿಲ್ಲ. ಒಂಟಿಯಾಗಿ ಬದುಕೋಕೆ ಜನಗಳು ಬಿಡ್ಲಿಲ್ಲ. ದಾರಿನೇ ಕಾಣ್ದೆ ಕೊನೆಗೆ ದಾರಿ ತಪ್ಪದೆ. ಅವತ್ ಯಾರಾದ್ರೂ ಒಬ್ರು ಡೌರಿ ಕೇಳ್ದೆ ನನ್ನ ಮದ್ವೆ ಆಗಿದ್ದಿದ್ರೆ ಇವತ್ತು ನಾನು ಗೌರಿ ತರ ಮನೇಲಿರ್ತಿದ್ದೆ. ಈ ದಾರಿಗೆ ಬರ್ತಾ ಇರ್ಲಿಲ್ಲ. ಪ್ರಪಂಚದಲ್ಲಿ ನಿಮ್ಮಂತವ್ರು ಬದಲಾದ್ರೆ ನನ್ನಂತವ್ರು ಎಷ್ಟೋ ಜನ ಬಲಿಯಾಗೋದು ಕಡಿಮೆ ಆಗುತ್ತೆ. ನಿಮ್ಗೊಂದು ಸತ್ಯ ಹೇಳ್ತೀನಿ. ನನ್ನ ನಿಜವಾದ ಹೆಸರು ಪವಿತ್ರ. ಆದ್ರೆ ದಿನ ನಾನು ಆಗ್ತಿರೋದು ಅಪವಿತ್ರ.